ಫ್ರೆಂಡ್ಸ್ ಪ್ಯೂರ್ KSIC ಮೈಸೂರು ಸಿಲ್ಕ್ ಆಂಟಿ ತಂದಿದ್ದು ಕೀರ್ತಿ ತೋರಿಸ್ತಾ ಇದ್ದಾರೆ. Finally in the first place we have Kushi. Gold medal goes to Kushi. Big round of applause for the winners. Everyone will start coming. Kushi. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಖುಷಿಮಾದು ಫಸ್ಟ್ ಸ್ಪೋರ್ಟ್ಸ್ ಅಂತಲೇ ಹೇಳ್ಬೋದು. ಆ್ಯನ್ಯುವಲ್ ಸ್ಪೋರ್ಟ್ಸ್ ಇತ್ತು, ಆದ್ದರಿಂದ ಇವಾಗ ಖುಷಿಮಾನ್ ಕರ್ಕೊಂಡು ಹೊಡ್ತಾ ಇದ್ದೀವಿ. ಪೇರೆಂಟ್ಸೇ ಕರ್ಕೊಂಬರ್ಬೇಕು ಖುಷಿಮಾನ್ ಅಂತ ಹೇಳಿದರು. ಮತ್ತು ಶಾರ್ಟ್ಸ್ ಕೂಡ ಹಾಕಿದ್ದೀನಿ ಖುಷಿಮಾ ವಿನ್ ಆದ್ಲಾ ಇಲ್ವಾ ಅಂತ ಹೇಳಿ. ಸೊ ಆದರೂ ನಮಗೂ ಒಂಥರ ಫಸ್ಟ್ ಸ್ಪೋರ್ಟ್ಸ್ ಆಗಿರೋದ್ರಿಂದ ಖುಷಿಮಾದು ನಮಗೂ ಒಂದು ಇದಿರುತ್ತಲ್ವ ಜೋಶು. ಸೊ ಕರ್ಕೊಂಡು ಖುಷಿಮಾ ಹೋಗ್ತಾಯಿದ್ವಿ. ಬೆಳಗ್ಗೆನೇ ಎಬ್ಬರಿಸ್ಕೊಂಡು 8 ಗಂಟೆ ಅಷ್ಟಕ್ಕೆ ಅಲ್ಲಿ ಇರಬೇಕು ಅಂತ ಹೇಳಿದ್ರು. ಆದರೂ ಒಂದು 15 ನಿಮಿಷ ಲೇಟಾಗೋಯ್ತು. ಕಸು ಹಿಂದೆ ಕುತ್ಕೊತೀಯಾ? ಮಲ್ಕೊತಾಳಂತ ನಾನು ಹಿಂದೆನೇ ಕುತ್ಕೊಳ್ಳ. ಹಾಂ, ಡ್ರೈವರ್ದೇ ಫಾಲ್ಟ್ ಇಟ್ಕೊಂಡು ಡೋರ್ ಸರಿಯಾಗಿ ಹಾಕಿಲ್ಲ. ನಿಕ್ಕಿ ಯಾಕೋ ಡೋರು ಅಲ್ಲ ಗಾಡಿ ಮೂವ್ ಆಗ್ತಾ ಇಲ್ಲ ನಿಕ್ಕಿ ಅಂತ ಹೇಳ್ತಾರೆ. ನೋಡಿ ಈ ಥರ ಟ್ಯಾಲೆಂಟು. ಹಾಯ್ ಮಾಡು ಖುಷಿಮಾ. ಮಗು ಅಲ್ಲೇ ಕೂತಿ ಜಗದಲ್ಲೇ ಮಲ್ಕೊಂಡ್ಬಿಡ್ತೈತೆ. ಏನು ಮಾಡೋಕ್ಕಾಗೋದಿಲ್ಲ. ನಿದ್ದೆಗಣ್ಣು ಅವಳಿಗೆ ಯುದ್ಧ ಅಭ್ಯಾಸ ಇಲ್ಲ ಅಷ್ಟಾಗಿ. ನಾವೆಲ್ಲರೂ ಊರಿಗೆ ಹೋಗ್ಬೇಕಂತಂದ್ರೂ ಯೂಶಲಿ ಎಂಥ ಏನು ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ಮಲಗಿಸ್ಬಿಡ್ತೀವಿ. ಸೊ ಇಲ್ಲಿಂದ ನಾನು ಇಡ್ಲಿ ತರೋದು ನೀವು ಈ ಅಪ್ಪನೇ ತಾನೇ ನೋಡು. ಅದೇ ಚಿಕ್ಕ ಇಡ್ಲಿ ಸಿಕ್ಕಾಬಟ್ಟೆ ಡಿಮ್ಯಾಂಡು. ಬರೀ ಇಷ್ಟಿಷ್ಟೇ ಆಗಲ್ಲ, ಪುಟ್ಟ ಇಡ್ಲಿಗೆ 40 ರೂಪಾಯಿ ಅಂತೆ. ನಾನು ನೋಡಿ ಈ ರಬ್ಬರ್ ಕೈಗೆ ಹಂಗೆ ಬಂದಿದ್ದೀನಿ. ಅಯ್ಯೋ ಕತೆ. ಫೋನ್ ಬರ್ತಾಯಿದ್ರಿ, ಕೀರ್ತಿ ಫೋನ್ ಮಾಡ್ತಾಯಿದ್ರಿ, ನಾವು ಬಂದ್ರ ನಿಖಿತಾ ಅಂತ. ಆಗಲೇ ಗ್ರೂಪಲ್ಲಿ ಮೆಸೇಜ್ ಮಾಡ್ತಾನೆ ಇದ್ರು. ಸ್ವಲ್ಪ ಲೇಟ್ ಆಯಿತು, ಬೇಗ ಬನ್ನಿ ಅಂತ. ಅಯ್ಯೋ ನಾವು ತುಂಬ ಲೇಟ್ ಆಗಿಬಿಟ್ಟಿದೆ ಅಂತ ಹೇಳ್ಕೊಂಡು ಹೊಟ್ವಿ. ಇನ್ನು ಬಬ್ರು ಮತ್ತು ಖುಷಿಮಾ ಇಬ್ಬರು ಒಂದೇ ಕ್ಲಾಸ್ ಆಗಿರೋದ್ರಿಂದ ಏನಾಯಿತು ಅಂದರೆ ಇದು ಬಂದು ಹೆಸ್ರುಘಟ್ಟ ರೋಡಲ್ಲಿ ಇರುವಂಥದ್ದು ಇದು ಗ್ರೌಂಡು. ಸೊ ಇಲ್ಲಿ ಫಂಕ್ಷನ್ನ ಆರ್ಗನೈಸ್ ಮಾಡಿದರು. ಸ್ಪೋರ್ಟ್ಸ್ ಆಗಿರೋದ್ರಿಂದ ಸ್ವಲ್ಪ ಫೀಲ್ಡ್ ಥರ ಬೇಕಲ್ಲ ಅಂತ ಹೇಳಿ. ಸೊ ನಾವು ಬಂದ್ವಿ. ಕೀರ್ತಿಯವ್ರಿಗೆ ಏನಂದರೆ ಇವ್ರ ಆಂಟಿ ಮನೆಯಿಂದ ಸೋಲ್ದೇವನಹಳ್ಳಿ ಅಂತ ಅವ್ರ ಆಂಟಿ ಮನೆ ಇರೋದು. ಸೊ ಅಲ್ಲಿಂದ ಈ ಗ್ರೌಂಡ್ ಹತ್ರ ಆಗ್ತಾಯಿತ್ತು. ಏನಕ್ಕಿಂತ ನನಗೂ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗಿರ್ತೀನಿ ಅಂತ ಅವ್ರು ಹಿಂದಿನ ದಿನವೇ ಹೊರಟ್ಬಿಟ್ಟಿದ್ರು. ಸೊ ಹಿಂದಿನ ದಿನವೇ ಹೋಗಿ ಅವರು ಡೈರೆಕ್ಟಾಗಿ ಒಬ್ಬರು ಕರ್ಕೊಂಡು ಅಲ್ಲಿಗೆ ಬಂದರು. ನಾವು ನಮ್ಮ ಮನೆಯಿಂದ ಅಲ್ಲಿಗೆ ಹೋದ್ವಿ. ಚಿಕ್ಕಬಾಣವಾರ ಹತ್ರ ಬರುತ್ತೆ ಇದು. ಚಿಕ್ಕಬಾಣವಾರ ಹೆಸ್ರುಘಟ್ಟ ರೋಡ್ನಲ್ಲಿ ಬರುವಂಥದ್ದು ಇದು. ಸೋಮ್ ಹೇಳ್ತಾಯಿದ್ರು ನಮಗಿದೆಲ್ಲ ರೆಗ್ಯುಲರ್ ನಾವು ಇಲ್ಲೇ ಬಂದು ಆಟ ಆಡೋದು, ನಿಕ್ಕಿದ ಕ್ರಿಕೆಟ್ ಪ್ರಾಕ್ಟೀಸ್ ಎಲ್ಲ ನಾವು ಇಲ್ಲೇ ಮಾಡೋದು ಅಂತ ಹೇಳ್ತಾಯಿದ್ರು. ಸೊ ಹೌದಾ ಅಂತ ಹೇಳಿ ಫಂಕ್ಷನ್ ಶುರು ಆಗ್ಬಿಟ್ಟಿದ್ಯಲ್ಲಪ್ಪ ಅಂತ ಬರ್ತಾಯಿದ್ದೆ. ನಾನು ಬಂದಾದಮೇಲೆ ಅಯ್ಯೋ ಎಷ್ಟೊಂದು ಜನ ಮಕ್ಳುಗಳನ್ನ ಕರ್ಕೊಂಡು ಬರ್ತಾನೇ ಇದ್ದರು. ಹಂಗಿದ್ರೆ ನಾವೇನು ಲೇಟ್ ಅಲ್ಲ ಬಿಡು ಅಂತ ಅನ್ನೋ ಥರ ಅನ್ನಿಸ್ತು. ಇನ್ನು ನಮಗೆ ಇಲ್ಲಿ ಫುಲ್ ಇದೇನೆಂದರೆ ಇವರು ಒಂದು 3-4 ಬ್ರ್ಯಾಂಚ್ಗಳಿದೆ. ಅಲ್ಲಿಂದ ಎಲ್ಲ ಒಟ್ಟಿಗೆ ಸೇರಿಸಿ ಮಾಡಿಸ್ತಾ ಇರೋದು ಇದೆಲ್ಲ ಸ್ಪೋರ್ಟ್ಸ್ ಅಂತ ಹೇಳಿದ್ರು. ಸೊ ನಮ್ಮದು ಬಂದು ಅಬ್ಬಿಗೆರೆ ಬ್ರಾಂಚ್ ಅಂತ ಹೇಳಿ. ಸೊ ಅಲ್ಲಿ ಗೊತ್ತಿರೋರು ಇದ್ದರು, ಗೊತ್ತಿಲ್ಲದೆ ಇರೋರು ಇದ್ದರು. ಸೊ ಯಾಕೆ ಅಲ್ಲಿ ತುಂಬಾ ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ, ಮತ್ತು ನೋಡೋಕ್ಕೂ ಕೂಡ ಅಲ್ಲಿ ಆಗ್ತಾ ಇರಲಿಲ್ಲ. ಆ ಸ್ಪೀಕರೆಲ್ಲ ಇಟ್ಬಿಟ್ಟಿದ್ರು. ಆ ಸ್ಪೀಕರ್ ಸೌಂಡ್ ಜಾಸ್ತಿ ಹೆವಿ ಅನ್ನೋ ಥರ ಕೇಳಿಸ್ತಾಯಿತ್ತು. ಅದರಿಂದ ನಾವೇನು ಮಾಡಿದ್ವಿ, ಈ ಕಡೆ ಲಾಸ್ಟ್ ಅನ್ನಂಗೆ ಬಂದ್ವಿ, ನಮಗೂ ನೀಟಾಗಿ ವ್ಯೂ ಸಿಗುತ್ತೆ ಅಂತ. ಆದರೆ ಸಿಕ್ಕಾಪಟ್ಟೆ ಏನು ಚಳಿ, ಅವತ್ತು ಬಿಸಿಲೇ ಇಲ್ಲ. ನಾನು ಇದು ಬೇರೆ ಏನು ಜಾಕೆಟ್ ಏನು ಹಾಕ್ಕೊಂಡು ಹೋಗಿಲ್ಲ, ಸ್ವೆಟರ್ ಹಾಕ್ಕೊಂಡು ಹೋಗಿಲ್ಲ, ಚಳಿ ಹೆವಿ. ನಮಗೆ ಇಷ್ಟೊಂದು ಚಳಿ ಆಗ್ತೈತೆ ಅಂದರೆ ಮಕ್ಳಿಗೆ ಎಷ್ಟು ಚಳಿ ಆಗಬೇಡ ಅಂತ ನಾನು ಖುಷಿಮಾಗಿ ಯೂನಿಫಾರ್ಮು ಇದೇ ಹಾಕಿ ಕಳಿಸ್ಬೇಕು ಅಂತ ಹೇಳಿದರು. ಒಂದು ಗ್ರೀನ್ ಕಲರ್ ಟೀ ಶರ್ಟ್ ಕೊಟ್ಟಿದ್ರು, ಪ್ಯಾರೆಟ್ ಗ್ರೀನು. ಆಮೇಲೆ ಶೂಸ್ ಕೂಡ ಕಂಪಲ್ಸರಿ, ಸಾಕ್ಸ್ ಕೂಡ ಕಂಪಲ್ಸರಿ ಅಂತ ಹೇಳಿದರು. ಅದೆಲ್ಲ ಕಂಪಲ್ಸರಿ ಅಂತ ಹೇಳಿದ್ರಲ್ಲ, ಎಲ್ಲ ಹಾಕಿ ನೀಟಾಗಿ ಕಳಿಸಿ. ಸ್ವೆಟರ್ ಹಾಕಿರಲಿಲ್ಲ. ಯೋ ಪಾಪ ಮಕ್ಳಿಗೆ ಹೆಂಗೆ ಚಳಿ ಆಗುತ್ತೋ ಏನೋ ಅಂತ ನಾನು ಕೀರ್ತಿ ಅದೇ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಇನ್ನು ಡ್ಯಾನ್ಸು ಅದು ಇದು ಅನ್ನೋದೆಲ್ಲ ಇದೆ ಅಂತ ಹೇಳ್ತಾಯಿದ್ರು. ಇಲ್ಲೊಂದು ಯಾವುದೋ ಒಂದು ಮಗು ಓಡೋಡಿ ಬರ್ತಾಯಿತ್ತು, ಕ್ಯೂಟಾಗಿತ್ತು. ನಮ್ಮ ಅಪಾರ್ಟ್ಮೆಂಟ್ ಮಗುನೇ ಇರ್ಬೋದು, ಗೊತ್ತಿಲ್ಲ ಇಲ್ಲಿ ಯಾರು ಅಂತ ನನಗೂ ಸರಿಯಾಗಿ. ಒಟ್ಟಲ್ಲಿ ಚೆನ್ನಾಗಿತ್ತು, ಕ್ಯೂಟಾಗಿ. ಸೊ ನಮ್ಮ ಸೋಮರು ಕೂಡ ಒಂದಷ್ಟು ಗೊತ್ತಿರೋ ಫ್ರೆಂಡ್ಸ್ ಎಲ್ಲ ಸಿಗ್ತಾಯಿದ್ರು. ಅವ್ರನ್ನ ಮಾತಾಡ್ಸ್ಕೊಂಡು ಅವರು ಕೂಡ ಒಂದು ಸ್ವಲ್ಪ ಹಂಗಂಗೆ ಬ್ಯುಸಿ ಆಗಿಬಿಟ್ಟಿದ್ರು. ನಮಗೇನಂದರೆ ಬೆಂಗಳೂರು ಅಂತ ಅಂದರೆ ಹೆಂಗೆ ನೋಡಿ, ಇವಾಗ ಏನೇ ಫಂಕ್ಷನ್ ಮಾಡಬೇಕು ಅಂತಂದರೆ ಎಲ್ಲ ಸ್ಕೂಲ್ಗಳೆಲ್ಲ ಚಿಕ್ಕ ಪುಟ್ಟದಾಗಿ ಇರ್ತವೆ. ಯಾವುದೇ ಫಂಕ್ಷನ್ಗಳು ಮಾಡಬೇಕು ಅಂತಂದ್ರೂ ಈ ಥರ ಯಾವುದೋ ಒಂದು ಇಲ್ಲ ಯಾವುದಾದ್ರು ಈ ಥರ ಫೀಲ್ಡ್ಗಳು ಬುಕ್ ಮಾಡ್ಕೊಬೇಕು, ಇಲ್ಲಾಂತಂದರೆ ಯಾವುದೋ ಒಂದು ಫಂಕ್ಷನ್ ಹಾಲ್ನ ಬುಕ್ ಮಾಡ್ಕೋಬೇಕು. ನಾವೆಲ್ಲ ನಮ್ಮೂರ ಕಡೆ ಬೆಳೆದಿದ್ದು ಸ್ಕೂಲ್ಗಳೆಲ್ಲ ಹೆಂಗೆ, ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಬೆಳೆದಿದ್ದು. ಗೌರ್ಮೆಂಟ್ ಸ್ಕೂಲು ಅಂತ ಬಂದಾಗ ಫೀಲ್ಡ್ ದೊಡ್ಡದಾಗಿರುತ್ತೆ, ಗ್ರೌಂಡು. ನಮ್ಗೆ ಅಲ್ಲಲ್ಲೇ ಫಂಕ್ಷನ್ನು, ಅಲ್ಲಲ್ಲೇ ಇದಿರ್ತಿದ್ದು. ಪೇರೆಂಟ್ಸ್ಗಳು ಬಂದರು ನಮ್ಮ ಡ್ಯಾನ್ಸ್ ನೋಡೋಕ್ಕೆ, ಇಲ್ಲ ಅಂತಂದರೆ ಇಲ್ಲವೇ ಇಲ್ಲ. ನಮ್ಮಮ್ಮ ಯಾವತ್ತೂ ನಮ್ಮ ಡ್ಯಾನ್ಸ್ ನೋಡೋಕ್ಕಿಂತ
ಅಂದರೆ ಒಂದು 5ನೇ ಕ್ಲಾಸ್ವರೆಗೂ ನಮ್ಮೂರಲ್ಲೇ ಓದಿದ್ರಿಂದ ಇತ್ತು. ಆದರೆ ಬೇರೆ ಕಡೆ ಹೋಗ್ತಾಯಿದ್ವಿ ನಾವು, ಆವಾಗೆಲ್ಲ ಬರಲೇ ಇಲ್ಲ, ನಮ್ಮ ಅಪ್ಪ ಅಮ್ಮ ಇಬ್ಬರೂ ಬರ್ತಿಲ್ಲ. ನಾವು ಹೋಗ್ತಾಯಿದ್ವಿ, ಫಂಕ್ಷನ್ ಮುಗಿಸ್ಕೊತಾಯಿದ್ವಿ, ಬರ್ತಾಯಿದ್ವಿ. ಇಲ್ಲಿ ಹಂಗಲ್ಲ, ಬೇರೆ ಕಡೆ ಫೀಲ್ಡ್ ಹತ್ರ ಅಂತ ಕರ್ಕೊಂಬರ್ಬೇಕು ಮಕ್ಕಳನ್ನ. ನಾವು ಪೇರೆಂಟ್ಸ್ ಬೆಳಗ್ಗೆ ಅವ್ರ ಜೊತೆಗೆ ಎದ್ದು ಬರಬೇಕು. ಹಾಗೆ ಎಷ್ಟು ಒಂಥರ ಅವ್ರು ಮಾಡ್ತಾಯಿದ್ರೆ ನಮಗೆ ಒಂಥರ ಜೋಶು, ಕಿರ್ಚಾಡೋದು, ಕೂಗಾಡೋದು, ಮಕ್ಳ ಹೆಸ್ರು ಕರ್ಕೊಂಡು ಅಂತ ಹೇಳಿ. ಸೊ ಇವಾಗ ಕುಸುಮಾದು ಟರ್ನ್ ಬಂತು. ಡ್ಯಾನ್ಸ್ ಆಡೋದು ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ಲು. ಅದು ಶಾರ್ಟ್ಸ್ ಹಾಕಿದ್ದೀನಿ, ಅವಳು ಡ್ಯಾನ್ಸ್ ಆಡಿದ್ದೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಆಗಿರಲಿಲ್ಲ, ಯೂಟ್ಯೂಬ್ ಶಾರ್ಟ್ಸಲ್ಲಾದರೆ ಹಾಕಿದ್ದೀನಿ ನಾನು, ನೀವು ನೋಡ್ಬೋದು. ಇದಾದಮೇಲೆ ಅವ್ರಿಗೂ ಕೂಡ ರನ್ನಿಂಗ್ ರೇಸ್ ಇಟ್ಟರು. ಸೊ ಅದರಲ್ಲೂ ಕೂಡ ಅಷ್ಟೇನೆ ಕ್ಯೂಟಾಗಿ ಓಡಿ ಬಂದು. ನನಗೆ ಸುಮಾರು ಹೆಣ್ಮಕ್ಳನ್ನೇ ಒಂದು 7-8 ಮಕ್ಕಳನ್ನ ನಿಲ್ಲಿಸಿದ್ರೆ ಹೆಣ್ಮಕ್ಳನ್ನ. ಸೊ ಅದರಲ್ಲಿ ಫಾಸ್ಟಾಗಿ ಓಡಿ ಬಂದಳು ಕುಸುಮಾ, ಚೆನ್ನಾಗಿ ಫಸ್ಟ್ ಬಂದಳು ಅವಳು. ಖುಷಿ ಅವಳು ನಮ್ಮನ್ನು ನೋಡಿಲ್ಲ, ಅವಳು ಓಡಿ ಬರ್ಬೇಕಾರೆ. ಆಮೇಲೆ ಅವರೆಲ್ಲ ಹೇಳ್ತಾಯಿದ್ರು, ಸರ್ ನಿಂತಿದ್ದವರೆಲ್ಲ, ಸರ್ ಪೇರೆಂಟ್ಸ್ ಬಂದು ನಿಂತ್ಕೋಬೇಡಿ, ಇಲ್ಲಾಂದರೆ ಇದನ್ನು ನಾನು ಕನ್ಸಿಡರ್ ಮಾಡಲ್ಲ ಅಂತ ಹೇಳ್ತಿದ್ರು. ನಾವು ದೂರನೇ ನಿಂತ್ಕೊಂಡಿದ್ವಿ, ಅವಳು ನಮ್ಮನ್ನು ನೋಡೇ ಇರಲಿಲ್ಲ. ಫಸ್ಟ್ ಬಂದಮೇಲೆ ಅವಳು ರೀಚ್ ಆದಮೇಲೆ ಆವಾಗ ನಮ್ಮನ್ನು ನೋಡಿ ಜೋಶಲ್ಲಿ ಓ ಅಂತ ಅಂದ್ಲು. ಬಂದಲ್ಲಿ ನಿಲ್ಲಿಸ್ಕೊಂಡು ಇವಾಗ ಅನೌನ್ಸ್ ಮಾಡ್ತಾಯಿದ್ದಾರೆ, ಯಾರು ಸೆಕೆಂಡ್ ಬಂದರು, ಯಾರು ತರ್ಡ್ ಬಂದರು, ಯಾರು ಫಸ್ಟ್ ಬಂದರು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾಯಿದ್ರು. ಆಮೇಲೆ ಅವಳನ್ನು ನಿಲ್ಲಿಸ್ಬಿಟ್ಟು ಮೆಡಲ್ಸ್ ಎಲ್ಲ ಕೊಟ್ಟರು. ಥರ್ಡ್ ಪ್ಲೇಸ್ ಬ್ರಾಂಜ್ ಮೆಡಲ್ ಗೋಸ್ ಟು ಆದ್ವಿ. ಐ ರಿಪೀಟ್, ಬ್ರಾಂಜ್ ಪ್ಲೇಸ್ ಗೋಸ್ ಟು ಆದ್ವಿ. Second place goes to Nitara. Silver goes to Nitara. And finally in the first place we have Kushi. Gold medal goes to Kushi. Big round of applause for the winners. ಇನ್ನು ಕುಸುಮಾಗೆ ಗೋಲ್ಡ್ ಮೆಡಲ್ ಫಸ್ಟ್ ಪ್ರೈಸ್ ಅಂತ ಹೇಳಿದಾಗಂತೂ ಇನ್ನೂ ಖುಷಿ, ನನಗೂ ಸೋಮ್ಗಂತೂ ಫಸ್ಟ್ ಟೈಮ್. ನನ್ನ ಮಗಳು ಫಸ್ಟ್ ಇಯರ್ ಆ್ಯನ್ಯುವಲ್ ಸ್ಪೋರ್ಟ್ಸಲ್ಲೇ, ಅವಳಿಗೆ ಫಸ್ಟ್ ಇಯರು, ಅದರಲ್ಲೇ ಗೋಲ್ಡ್ ಮೆಡಲ್ ತೊಗೊಂಡ್ಲು ಅನ್ನೋದು ಇನ್ನೂ ಒಂದು ದೊಡ್ಡ ಖುಷಿ ಅಂತ ಅನ್ನಿಸ್ತಾ ಇತ್ತು. ಓಕೆ, ಇವಾಗ ಕಾಫಿ ಕುಡಿಯೋಕೆ ಹೋಗುವ ಅಂತ. ಚಳಿ ಬಿಸಿಲೇ ಇಲ್ಲ ಇವತ್ತು. ಇಲ್ಲೇ ಇದೆಯಲ್ಲ, ಅದೇ ತಾನೇ ಚಳಿ, ವಿಪರೀತ ಚಳಿ, ಬಿಸಿಲೇ ಇಲ್ಲ ಇವತ್ತು. ಹಾಂ, ಸ್ವಲ್ಪ ಲೈಟಾಗಿ ಕಾಫಿ ಕುಡಿಯೋಣ. ಸೊ ಮೊಟ್ಟೆ ಹಸು ಅಂತ ಹೋದ್ರು ತಿಂಡಿ ತಿನ್ನೋಕ್ಕೆ. ನಾನು ತಿಂಡಿ ತಿಂದಿಲ್ಲ. ಕಡೆ ಒಂದು ಗ್ರೌಂಡು, ಇಲ್ಲೊಂದು ಗ್ರೌಂಡು. ಸೋಮು ಕ್ರಿಕೆಟ್ ಪ್ರಾಕ್ಟೀಸ್ಗೆ ಬರೋದಿಲ್ಲ ಅಲ್ಲ, ಇಲ್ಲಂತೆ. ಹಾಂ, ಟೂರ್ನಮೆಂಟು ಇದೆ ಇಲ್ಲಿ ಅಲ್ಲೂ ಇದೆ, ಅಲ್ಲಿ ಸಿಕ್ಕೋಬೋದು. ಹೌದಾ? ಆಂಟಿನೂ ಬಂದರು, ಕೀರ್ತಿ ಚಿಕ್ಕಮ್ಮ ಆಂಟಿನೂ ಕೂಡ ಬಂದರು. ಇವಾಗ ಹೋಗಿ ಸ್ವಲ್ಪ ಕಾಫಿ ಕುಡಿಬಾ. ಬಲ ಭೀಮ ಪ್ರಸನ್ನ ಇದೆ ಅನ್ಸುತ್ತಲ್ವ ಆಂಟಿ? ಕುಡಿತಿದ್ದಾರಲ್ಲ ಕಾಫಿ? ಹಾಂ, ನಾನು ನೋಡಿ ಅಲ್ಲೇ ಕುಡಿತಾ ಇದ್ದಾರೆ. ಇವತ್ತು ಆಂಟಿ ಬರ್ತಾರೆ ವ್ಲಾಗಲ್ಲಿ. ಆಂಟಿ ಇವತ್ತು ಆಂಟಿ ಬರ್ತಾರೆ ವ್ಲಾಗಲ್ಲಿ. ಬಂದಿದ್ದಾರಲ್ಲ, ಆಗಲೇ ಎಲ್ಲ ಕೇಳಿದ್ರು. ನಿಖಿತ್ಜಿ ಜೊತೆಗೆ ಮೈಸೂರು ಸಿಲ್ಕು ಹಾಂ ಎಲ್ಲ ನೋಡ್ಬಿಟ್ಟು. ಓ ಹಾಗೆ, ಸೂಪರ್. ಬರ್ಡೇಲು ಇದ್ರು. ಹಾಂ, ಕರೆಕ್ಟ್ ಅಲ್ಲ, ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಬಂದರು. ಮೊನ್ನೆ 2 ತಗೊಂಡು ಹೋಗಿ. ಹೌದಾ? ಹೆಸರುಘಟ್ಟ ರೋಡ್. ಏನು ತೋರಿಸೋದು ಚೆನ್ನಾಗಿ ಸಗದಾಗೈತೆ. ಗ್ರೀನ್ ಇಷ್ಟ ಆಯಿತು. ಹಾಂ, ನಮ್ಮನೆ ಹುಡುಗಿಗೆ 2 ಇಷ್ಟ ಇಲ್ಲ ಬಂತು. ಹೌದಾ? ಪ್ಯೂರ್ KSIC ಫ್ರೆಂಡ್ಸ್. ಬೆಳಗ್ಗೆ 4:30 ಹೋಗಿ ವೆಯ್ಟ್ ಮಾಡಿ. ನಾನೇ ಎಷ್ಟು ಗಂಟೆ? 1:43. ಇನ್ನೊಂದು 43ವರೆ ಒಂದು, 42ವರೆ ಒಂದು, 43ವರೆ ಒಂದು, 42ವರೆ ಒಂದು. ಹಾಂ, 32ವರೆ ಒಂದು, 32ವರೆ. ಓಕೆ. ಆಂಟಿ ಈರುಳ್ಳಿ ತಗೊಳ್ಳ ಅವರು ಇಲ್ಲಿ ತಿಂತಿರೋದ್ರಿಂದ ಬೇಡ ಬೆಳಗ್ಗೆನೆ ಅಂತ ಬಿಸ್ಕೆಟ್ ತಗೊಳ್ಳೋಣ. ಅವ್ರಿಗೆ ಎಣ್ಣೆ ಅಂತ ನಿಪ್ಪಟ್ಟು ಬಿಸ್ಕೆಟ್ ತಗೊಳ್ಳೋಣ. ನಿಪ್ಪಟ್ಟು ಚೆನ್ನಾಗಿತ್ತಾ? ಒಂದು ತಗೊಳ್ಳಿ ನಿಪ್ಪಟ್ಟು. ಕೀರ್ತಿ, ನಿಪ್ಪಟ್ಟು ಒಂದು. ನಿಪ್ಪಟ್ಟಲ್ಲ, ಇದು ಎಂಥದ್ದು? ಇದು ಮಧುರೊಡೆಯಾ? ಒಂದು ಮಕ್ಕಳು ತಿಂಡಿ ಇಲ್ಲ ಅಲ್ಲ? ತಿಂಡಿ ಇಲ್ಲ. ಮನೆ ಇಲ್ಲೇ ರೋಡ್ ದಾಟಿದೆ. ಹೌದಾ? ಆಪೋಸಿಟ್ ಗಿಡ ಕಾಣ್ತದಲ್ಲ, ತೆಂಗಿನ ತೋಟ. ಹಾಂ, ಹೌದಾ? ಓಕೆ, ತೆಳು ಇದೆ. ಓಕೆ, ಇಟ್ಸ್ ಓಕೆ, ನೋಡೋಣ, ಟ್ರೈ ಮಾಡೋಣ ಸುಮ್ಮನೆ. ಮಧುರೊಡೆ ಥರ ಇಲ್ಲ. ಹಾಂ, ಇನ್ನು ಸ್ವಲ್ಪ ಇದಿತ್ತು, ಒಂದು ಆಲ್ರೆಡಿ ಇಟ್ಟಿದ್ದಾಳೆ. ಹಾಂ ಹಾಂ, ಇದ್ದ ತಕ್ಷಣ ಓಕೆ. ಇವತ್ತು ಆಂಟಿ ಮನೆಗೆ ಹೋಗೋಣ ಫಸ್ಟ್ ಟೈಮ್.
ಚೆನ್ನಾಯ್ತಾ? ನಂಗೆ ಘಮ ಘಮ ಅಂತ ಇತ್ತಲ್ಲ, ಮೋಸ್ಟ್ಲಿ ತಿಂಡಿ ಮಾಡ್ತವ್ರೆ ಅಂದ್ಕೊಂಡೆ. ತಿಂಡಿ ಇದ್ರೆ ತಿಂದ್ಬಿಡೋಣ ಅಂತ. ಇಲ್ಲೇ ಇದ್ದೀವಿ ಮಾಮ. ನಾನು ತಿಂಡಿ ಏನು ತಿಂದಿರಲಿಲ್ಲ, ಬಿಲ್ಕುಲ್ ಹಂಗೆ ಬಂದಿದೆ ಖಾಲಿ ಹೊಟ್ಟೆನಲ್ಲಿ. ನನಗೆ ಆಗಲೇ ಒಂಥರ ಏನು ಸುಸ್ತಾಗೋ ಥರ ಆಗ್ತಾಯಿತ್ತು. ಕೀರ್ತಿ ಬನ್ನಿ ನಿಖಿತಾ ಕಾಫಿ ಕುಡ್ಕೊಂಬರೋಣ, ಇನ್ನು ಮಕ್ಕಳನ್ನ ಅವ್ರದ್ದು ಯಾವ ಪರ್ಫಾಮೆನ್ಸ್ ಮಾಡಬೇಕಾಗಿರುತ್ತೆ ಅದನ್ನ ಇದು ಮಾಡ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು ಒಳಗಡೆ. ಸೊ ಆದ್ದರಿಂದ ನಮಗೆ ಇವಾಗ ಮತ್ತು ಬೇರೆ ಮಕ್ಕಳದು ಪರ್ಫಾಮೆನ್ಸ್ ಇರ್ತಿತ್ತು. ಅದರಿಂದ ಬನ್ನಿ ನಿಖಿತಾ ನಂಗೆ ಹೊಟ್ಟೆ ಹಸಿವಾಗ್ತದೆ, ಅಲ್ಲಿ ಹೋಗಿ ಕಾಫಿನಲ್ಲಿ ಕುಡ್ಕೊಬೇಡ ಅಂತ ಹೇಳಿದ್ರಲ್ಲ. ಸೊ ಅದರಿಂದ ಇವಾಗ ಇಲ್ಲಿ ಬಂದು ಕಾಫಿ ಕುಡ್ತಾ ಇದ್ದೀವಿ. ಮತ್ತು ಸೋಮ್ ಕೂಡ ಇರಲಿಲ್ಲ. ಅವ್ರು ನಿಖಿತಾ ನಂಗೆ ಹೊಟ್ಟೆ ಹಸಿವಾಗ್ತಾಯಿದೆ, ಬರ್ತೀಯ ತಿಂಡಿ ತಿನ್ನೋಕೆ ಹೋಗೋಣ ಅಂತ ಹೇಳಿದ್ರು. ನಾನು ಇಲ್ಲ ಸೋಮ್ ಬೇಡ ಅಂತ ಹೇಳಿದೆ. ಮತ್ತು ಕೀರ್ತಿ ಅವರು ಅವ್ರ ಆಂಟಿ ಮನೆ ಹತ್ರ ಅಂತ ಹೇಳಿದ್ನಲ್ಲ, ಅಲ್ಲಿಂದ 1 ಕಿಲೋಮೀಟ್ರೂ ಇಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇನೆ. ಸೊ ಬನ್ನಿ ನಿಖಿತಾ ಅಲ್ಲಿಗೆ ಹೋಗೋಣ ನಮ್ಮ ಆಂಟಿ ಮನೆಗೆ ಅಂತ ಹೇಳ್ತಾಯಿದ್ರು. ಅಷ್ಟೊತ್ತು ಸೋಮ್ ತಿಂಡಿ ತಿನ್ಕೊಬರಕ್ಕೆ ಹೋಗಿದ್ರ, ನಾವು ಕಾಫಿ ಕುಡ್ಕೊಬರಕ್ಕೆ ಹೋಗಿದ್ವಿ. ಅಷ್ಟಕ್ಕೆ ಬಂದ್ವಿ. ಸೋಮ್ ಕೂಡ ಬಂದರು. ಯಾಕೆ ಆಂಟಿನೂ ಕೂಡ ಬಂದಿದ್ದರು. ಯಾಕೆ ನಮ್ಮ ಮೊಮ್ಮಗ ಅಲ್ವಾ, ಅಂದರೆ ಕೀರ್ತಿಯವರ ಚಿಕ್ಕಮ್ಮ ಅವರು, ಅವ್ರ ಅಮ್ಮನ ತಂಗಿ. ಆದರೆ ಅವರು ಬಬ್ರು ಪರ್ಫಾಮೆನ್ಸ್ ನೋಡಬೇಕು ಅಂತ ಅವರು ಕೂಡ ಹತ್ರ ಇದ್ದಿದ್ದರಿಂದ ಅವರು ಬಂದಿದ್ದರಿಂದ ಬನ್ನಿ ನಮ್ಮ ಮನೆಗೆ ಹೋಗೋಣ, ಬಂದೇ ಇಲ್ಲ, ಎಷ್ಟು ದಿನದಿಂದ ಹೇಳ್ತಾನೆ ಇದ್ದೆ ಬನ್ನಿ ಬನ್ನಿ ಅಂತ, ಬಂದೇ ಇಲ್ಲ ನೀವು ಅಂತಲೇ ಇದ್ರ. ಇನ್ನು ನಿಯರ್ ಬಂದಿದ್ದೀವ ನಾವು. ಇನ್ನೂ ಅವರು ಫಂಕ್ಷನ್ ಮುಗಿಯೋದು 12:30 1 ಗಂಟೆ ಆಗುತ್ತೆ ಅಂದರು. ಅಲ್ಲಿವರೆಗೂ ನಾನು ಹೆಂಗೆ ಅಲ್ಲೇ ನಿಂತ್ಕೊಂಡಿರಲಿ ಅಂಥೇಳಿ ಇವರು ಕೀರ್ತಿಯವರು ತಿಂಡಿ ಮಾಡಿದ್ದೀನಿ ಬನ್ನಿ, ನಾನು ಕಿಡ್ಲಿಕಾಯಿ ಚಿತ್ರಾನ್ನ ತಿಂಡಿನ ತಿನ್ಕೊಬರೋಣ ಆಂಟಿ ಮನೆಗೆ ಹೋಗಿ ಅಂತ ಹೇಳಿದ್ರು. ಸೇವ್ ಹೊರಡ್ತಾ ಇದ್ದೀವಿ. 12:30 ಇಲ್ಲ 1 o'clock ಮತ್ತೆ ಈಗ ಇನ್ನೂ 11:30. ಅದಕ್ಕೆ ಅಷ್ಟರಲ್ಲಿ ಆಂಟಿ ಮನೆ ಇಲ್ಲೇ ಇರೋದು, ಹೋಗ್ಬಿಟ್ಟು ಬಂದ್ಬಿಡೋಣ ಬನ್ನಿ ಅಂತಾರೆ. ನಾನು ತಿಂಡಿ ತಿಂದಿಲ್ಲ ಇನ್ನೂ, ಅದಕ್ಕೆ ಕಿಡ್ಲಿಕಾಯಿ ಚಿತ್ರಾನ್ನ ಮಾಡಿದಾರಂತೆ ತಿನ್ಕೊಬರೋಣ ಅಂತ ಹೊರಡ್ತಾ ಇದ್ದೀವಿ. ಸೋಮ್ ಕಾರ್ ತೆಗಿತಾರೆ. ಸೋಮ್ ತಿಂಡಿ ತಿನ್ಕೊ ಬಂದುಬಿಟ್ರು, ಅಲ್ಲಿ ತೆಗಿದವ್ರೆ ಕಾರು. ಇವಾಗ ನಾವು ಕೀರ್ತಿ ಆಂಟಿ ಮನೆ ಇಲ್ಲೇ ಇರೋದು, ಸೋಲ್ದೇವನಹಳ್ಳಿ ಹತ್ರ. ಸೊ ಹೋಗ್ಬಿಟ್ಟು ಬಂದುಬಿಡೋಣ ಅಂತ. ಇಲ್ಲಿ ಆಂಟಿ ಏನು ಗೊತ್ತಾ, ನಮ್ಮ ಮಕ್ಳದ್ದು ಏನಿಲ್ಲ, ಬೇರೆ ಬ್ರಾಂಚಿಂದೆಲ್ಲ. ಸೊ 3 ಬ್ರಾಂಚಿಂದ ಮಾಡಿರೋದು ಇದು ಆ್ಯನ್ಯುವಲ್ ಅಂದರೆ ಸ್ಪೋರ್ಟ್ಸ್ ಡೇ. ಅದರಿಂದ ಅಲ್ಲಿ ಕಾರಲ್ಲಿ ನಿಲ್ಲಿಸಿದ್ದಾರೆ. ಹಾಂ, ಒಳ್ಳೆ ಏರಿಯಾ. ಹಾಂ, ಈ ಹಬ್ಬಿಗರೆ ಹಿಂಗಾಗುತ್ತೆ ಅಂತ ಯಾರೋ ಗೊತ್ತಿತ್ತು. ಹೌದು. ನಮ್ಮ ಸೈಟು ನಮ್ಮ ಮದ್ವೆ ಆದಾಗ 2006ರಲ್ಲಿ 50,000 ರೂಪಾಯಿ ವಿತ್ ರಿಜಿಸ್ಟ್ರೇಷನ್ ಅಂತ ರೈಟ್. 50 ನಾವು ತಗೊಂಡಿರೋ ಪಕ್ಕದ್ದು 50,000 ರೂಪಾಯಿ ಪ್ಲಸ್ ರಿಜಿಸ್ಟ್ರೇಷನ್ ಸೇರಂತೆ. 51 ಕೋಟಿ. ಯಾವ್ದು? ನಮ್ಮ ಸೈಟು ಪಕ್ಕದ್ದು, ಅದೇ ನಮ್ಮ ಸೈಟೇನೆ. ಇವತ್ತು 1 ಕೋಟಿ. ಅವತ್ತು 50,000 ನಮ್ಮ ಮದ್ವೆ ಆದಾಗ ನಾನಂದೆ ಅಯ್ಯೋ 5 ಲಕ್ಷ ಖರ್ಚು ಮಾಡ್ಬಿಟ್ಟು ಮದ್ವೆ ಮಾಡಿದ್ರು. ನಮ್ ಸೋಮು 3 ಲಕ್ಷ ಖರ್ಚು ಮಾಡಿದ್ರು ರಿಸೆಪ್ಷನ್ಗೆ ಅಂತ. ಅದನ್ನ ತಂದ್ಬಿಟ್ಟು ಇಲ್ಲೇ ಹಾಕಿದ್ರೆ ಎಷ್ಟು ಕೋಟಿಗಳು ನೋಡಿ ನಿಖಿತ. ಇಲ್ಲೇ ರೈಟ್ ತಗೊಂಡ್ರೆ ಕಾಲ್ತಮ್ನಳ್ಳಿ ಹೋಗ್ಬೋದು. ಓಕೆ ಓಕೆ. 5 ಸ್ಟಾರ್ ಹೋಯ್ತಾ? ಅಲ್ಲಿಂದ ಓಕೆ. ಚೆನ್ನಾಗಿದೆ ಒಂಥರ. ನಮ್ಗೆ ಇದು ಊರಿಗೆ ಹೋಗೋ ಥರ, ನಮ್ಮನೆ ನಮ್ಮ ಭದ್ರಾವತಿ ಥರ ಫೀಲ್ ಇದು. ಇನ್ನೊಂದೇನು ಗೊತ್ತಾ, ನಂಗೆ ಈ ಕಡೆ ಬಂದ್ರೆ ಏನು ಅನ್ಸ ನಂಗೆ ಅಷ್ಟೇ. ಇಲ್ಲಿಂದ ನಮ್ಮ ಅಜ್ಜಿ ಊರಿಗೆ 1 ಮುಕ್ಕಾಲು ಅವರ್ ಅಷ್ಟೇ. ಆಂಟಿ ಮನೆಗೆ ಬಂದಿದ್ದೀವಿ. ಚೆನ್ನಾಯ್ತು ಇಲ್ಲೆಲ್ಲ. ಆಂಟಿ ಚೆಂಡು ಹೂವುಗಳೇ ಜಾಸ್ತಿ ಐತೆ. ಇದು ಏನೋ ಚಿಟ್ಟೆ ಹೂವು ಅಂತಾರೆ ಇದಕ್ಕೆ ನಮ್ಮ ಕಡೆ. ಅದಕ್ಕೆ ಇದೇನೋ ಹೇಳ್ತಾರಪ್ಪ, ಅದು ಹೆಸ್ರೇನು? ಹಾಂ, ಚಿಂತಾಮಣಿ. ಕರೆಕ್ಟ್, ಚಿಂತಾಮಣಿ ಚೆಂಡು ಹೂವು ಅಂತಾರೆ. ಯಾರ್ದಿತ್ತು ಸೈಟು? ಬೇರೆ ನಾಗರಿಭಾವಿ. ಈ ಕಡೆ ಡೆಡ್ ಎಂಡಾ? ಹ್ಞೂ, ಸೂಪರ್. ಅಂಕಲ್ ಹೆಂಗಿದ್ದೀರಿ? ಅಂಕಲ್ ಆರಾಮಾ? ಇದು ನೀವೇ ಮಾಡ್ಕೊಬಿಟ್ಟಿದ್ದೀರಾ? ಕ್ಲೀನ್ ಮಾಡಿಲ್ಲ ಈ ನಡುವೆ 2 ತಿಂಗಳಿಂದ. ಇಲ್ಲಾಂದ್ರೆ ನೀಟಾಗಿ ಇಟ್ಕೊಂಡು ಕ್ಲೀನ್ ಮಾಡಿಸಿವ್ನಿ. ಹಲಸಿನ ಮರ ಮಾಡಿದ್ದೀನಿ. ಅವ್ರು ಬಂದು ಕಡ್ದಾಕ್ತಾರೆ ಬರೋವರೆಗೆ. ಹಂಗೆ ಗಿಡ, ಕನಕಾಂಬರ, ಕರ್ಬೇವಿನ ಸೊಪ್ಪು. ಸೂಪರು. ನೀವೇನು ಹೂವು ಕೊಂಡಲ್ಲ ಹಂಗಾದ್ರೆ ಆಂಟಿ? ದಾಸವಾಳ ಹೂವು ಇದು. ಇಲ್ಲಿ ಗಣಕೆ ಹಣ್ಣು ಅಂತಾರೆ ನಮ್ಮ ಕಡೆ. ಇದು ಹಣ್ಣು
ಗಣಕೆ ಹಣ್ಣು ಐತೆ ನಾನು ದಿನ ಬಂದು ಕಿತ್ಕೊಂಡು ತಿಂತೀನಿ. ಹಾ. ಬಾಯಿಗೆ ಹಾಕ್ಸ್ಕೊಳಲ್ಲ ನನ್ನ ಮಗ. ಶುಗರ್ಗೆ ಒಳ್ಳೇದಂತಾರ ಆಂಟಿ. ನಾನು ತಿಂತೀನಿ. ಹೌದು. ಅವ್ನು ತಿನ್ಸೋಣ ಅಂತ ಏನೇನೋ ಮಾಡ್ತೀನಿ, ಬಾಯಿಗೆ ಹಾಕಲ್ಲ. ಮೊಸಪ್ಪಿಗೆ ಹಾ. ಮತ್ತೆ ಮಸಪ್ಪು. ಗಣಕೆ ಹಣ್ಣು ಇದು ಬೆಳೆಯೋಷ್ಟ್ರಲ್ಲಿ ಕಟ್ಟೆ ಮಾಡ್ಬಿಡ್ತಾರ, ಯಾರು ಬಂದು ಮನೆ ಕಟ್ಕೊಬಿಟ್ರೆ. ನೇರಳೆ ಹಣ್ಣು ಬಿಡ್ತದ ಆಂಟಿ? ನೇರಳೆ ಹಣ್ಣು ನೇರ್ಲೇನು ಬಿಟ್ಟಿತ್ತಂತೆ, ಹಾಂ ಗೊತ್ತಿಲ್ಲ, ನಾನು ನೋಡಿಲ್ಲ. ನೋಡಿಲ್ಲ, ಇನ್ನೊಂದು 2 ವರ್ಷ ಬಿಡ್ತದೆ. ಆ ಮನೆ ಇದ್ರು ಮುಂಚೆ ಹ್ಞೂ ಅವರು ಏಕ ಹಾಕಿದ್ರು, ಹ್ಞೂ ಅವ್ರು ಮಾರ್ಬಿಟ್ಟು ಇವಾಗ ಆ ಕಡೆ ಲೇಔಟಲ್ಲಿ ತಗೊಂಡ್ತಾರೆ. 1 ಫ್ಲೋರ್ ಅಷ್ಟೇನಾ ನಿಮ್ಮದು ಮೇಲೆ? ಈಗೆಲ್ಲ ಸ್ಟೂಡೆಂಟ್. ಅದ್ರ ಮೇಲೆ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಹಾಂ ಫಸ್ಟ್ ಫ್ಲೋರಲ್ಲಿ ಒಂದು ಸಿಂಗಲ್, ಒಂದು ಡಬಲ್, ಹಾಂ ಒಂದು ಸಿಂಗಲ್ ಹಂಗೆ ಕಂಟಿನ್ಯೂ ಮಾಡಿ ನಾವೇ ಇಟ್ಕೊಂಡಿದ್ವಿ. ಹೌದಾ? ಓಕೆ. ಬಾಡಿಗೆ ಕೊಟ್ಟಿದ್ದು ರಂಜು ಬಂದಮೇಲೆ ನಾವು ಈಗ 2 ವರ್ಷದಿಂದ ನಾವು ಇಟ್ಕೊಂಡಿದ್ವಿ. ಅಂಕಲ್ ತಿಂಡಿ ಆಯ್ತಾ? ಗ್ರೌಂಡ್ ಫ್ಲೋರಲ್ಲೇ ನೀವು? ಗ್ರೌಂಡ್ ಫ್ಲೋರೇ ಚಂದ ಅಲ್ಲ ಆಂಟಿ ಅಂತ. ನಮ್ಮದು ಗ್ರೌಂಡ್ ಫ್ಲೋರೇ, ಆ ಫೀಲಿಂಗೇ ಬೇರೆ. ಹಲೋ, ಸೂಪರ್ ಲಿವಿಂಗ್ ಏರಿಯಾ. 30-40 ಆಂಟಿ? 30-44. ಹಾಂ, ಶ್ರೀರಾಮ್ ಸಮೀಕ್ಷಾದಲ್ಲಿ ನೋಡಿರ್ಬೇಕು. ಹಂಗೆ. ಓ, ಕಿಚನ್ ಈ ಕಡೆ. ಸೂಪರು. ನಂಗೆ ಸ್ವಲ್ಪ ಸಾಕು ಕೀರ್ತಿ, ಅಲ್ಲಿ ತಿಂದ್ವಲ್ಲ ಅದರಿಂದ ಇವಾಗ ನಂಗೆ ಸ್ವಲ್ಪ ಸಾಕು. ನೀನು ಸೋಮಣ್ಣ ತಿಂಡಿ ತಿಂದಿದ್ದಾರೆ, ಅವ್ರಿಗೆ ಬೇಡ. ಯಾವ ಫೇಸಿಂಗ್ ಆಂಟಿ? ಈಸ್ಟಾ? ಓಕೆ, ಅದಕ್ಕೆ ಕಿಚನ್ ಇಲ್ಲಿ ಬಂದಿದೆ. ಅದಕ್ಕೆ ಈ ಕಿಚನಿಂದ ಕಂಡುಹಿಡಿಬೋದು ಯಾವ ಫೇಸಿಂಗ್ ಅಂತ ಅಲ್ವಾ? ಓಕೆ, ಟಾಯ್ಲೆಟ್, ಡಬಲ್ ಬೆಡ್ರೂಮಾ? ಓಕೆ, ಅದೊಂದು ರೂಮ್, ಇದೊಂದು ರೂಮ್, ದೇವ್ರ ಮನೆ. ಸೂಪರ್. ದೇವ್ರ ಭಕ್ತಿ ಜಾಸ್ತಿ ಆಂಟಿಗೆ. ಚಿಕ್ಕ ಮನೆ ಏನಿಲ್ಲ ಅಂಕಲ್, ಮನೆ ಚಿಕ್ಕದಿದ್ರೆ ಏನು, ಮನ್ಸು ದೊಡ್ಡದಾಗಿರ್ಬೇಕಲ್ವಾ? ಹಾಂ, ಮನ್ಸು ದೊಡ್ಡದಾಗಿರ್ಬೇಕು ಅಂಕಲ್. ಅಲ್ಲ, ಇದನ್ನೇ ಇವಾಗ ನಾವು ಬಾಡಿಗೆ ತಗೋಬೇಕಂತಂದ್ರೆ ಎಷ್ಟಂಟಿ ಬಾಡಿಗೆ? ಇಲ್ಲ 11. ಮತ್ತೆ ಹಾಂ ಓಕೆ ಓಕೆ, ಹಂಗೆ. ಓಕೆ, ರೆಡಿ ಆಯಿತು. ಬಿಸಿ ಬಿಸಿ ಕಿರ್ಲಿಕಾಯಿ ಚಿತ್ರಾನ್ನ. ನಂಗೊಂದು ಸ್ವಲ್ಪ ಸಾಕು, ಲಿಮಿಟ್. ಮತ್ತು ರೈಸ್ ಬೆಳಗ್ಗೆನೆ ಜಾಸ್ತಿ ಆಗಲ್ಲ, ಸ್ವಲ್ಪ ಸಾಕು. ಕೆತ್ತಿ ಸೋಮಣ್ಣ ಮುಂಚೂರು ಕೇಳ್ತೀವಿ, ಕೇಳಿ. ಬೇಡ ಒಂಚೂರು ಎಳ್ಳಿಕಾಯಿ ಚಿತ್ರ ನಾನು ಮಾಡಿದ್ದೀನಲ್ಲ, ಮೊನ್ನೆ ಮಾಡಿದ್ನಲ್ಲ ಕಿತ್ತಿ, ಮೊನ್ನೆ ಮಾಡಿಟ್ಟಿದ್ದೀನಿ ಗೊಜ್ಜು. ಮತ್ತು ಇದೆಲ್ಲ ಸಪೋರ್ಟ್ ಮಾಡ್ತಿದ್ದೀನಿ. 1-2 ಕಾಯಿ ಎಲ್ಲ ಏನೋ ಏಟ್ ಬಿದ್ದಿದೆ ಅನ್ಸುತ್ತೆ, ಇದಾಗಿತ್ತು, ಕೊಳ್ತೋಗಿತ್ತು. ಸೋಮಣ್ಣ ಒಂಚೂರು ಬೇಡ, ಅವ್ರು ಜಸ್ಟ್ ತಿಂಡಿ ತಿಂಗೋ. ಹಿಂಗೆ ಮೊದಲೇ ಪ್ಲಾನ್ ಮಾಡಿದ್ದಿದ್ರೆ ಅವ್ರು ತಿಂಡಿ ಕಳಿಸೋದು ಹಿಂಗೆ ಬಂದ್ಬಿಡ್ಬೋದಾಗಿತ್ತು. ರೀತಿ ಏನು ಸಂಗೀತ ಕ್ಲಾಸ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟೆ ಫ್ರೆಂಡ್ಸ್. ಇಲ್ಲಿ ಪ್ಯೂರ್ ಕ್ರೇಪ್, ಪ್ಯೂರ್ KSIC. ಹಾಂ, ಪ್ಯೂರ್ ಕ್ರೇಪ್ ಅಂತ ಕ್ರೇಪ್ ಬೇರೆ ಫ್ರೆಂಡ್ಸ್. ಪ್ಯೂರ್ KSIC ಮೈಸೂರು ಸಿಲ್ಕ್ ಆಂಟಿ ತಂದಿದ್ದು. ಕಿರ್ತಿ ತೋರಿಸ್ತಾ ಇದ್ದಾರೆ ಆಂಟಿ. ಇವಾಗ ಸಿಕ್ಕಾಪಟ್ಟೆ ಆಂಟಿ ಎತ್ಕೊಂಡೋಗಿ ಸೌಂಡ್ ಬಂದೈತೆ ಜಾಸ್ತಿ. ಇಷ್ಟ, ನನಗೂ ಇಷ್ಟ. ಆಂಟಿಯಿಂದ ನಿಮಗೆ ಜಾಸ್ತಿ ಇಷ್ಟ ಆಗ್ತಾರ ತಾನೆ? ಫಸ್ಟ್ KSIC ಹಂಗೆ. ಓಕೆ, ಹಂಗೇನಿಲ್ಲ, ಒಂಥರ ಅದು ಇಷ್ಟ ಅಷ್ಟೇ. ಈ ಪುಟ್ಟ ಪುಟ್ಟ ಎಲ್ಲಿ ಬಂದಿರೋದು? ಸರಿ ಸೆರ್ಕಾ? ಅಲ್ಲ, ಸೀರೆ ಫುಲ್ ಸೀರೆ ಪೂರ ಇದೆಯಾ? ಅದಕ್ಕೆ ಇಷ್ಟ ಆಗಿದ್ದು. ಇಲ್ಲ, ಇಲ್ಲಿಲ್ಲ, ಮಾತ್ರ ಪಲ್ಲು ಮಾತ್ರ ಅನ್ಸುತ್ತೆ ಆಂಟಿ. ಅದೇ ಇಲ್ಲಿ ನೋಡಿ, ಇಲ್ಲೇ
ಪಲ್ಲು ಮಾತ್ರ. ಓಕೆ, ಇಲ್ಲಿ ಪಲ್ಲು. ಪಲ್ಲು ಪಲ್ಲು ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ಕಾಂಟ್ರಾಸ್ಟ್ ಬ್ಲೌಸ್ ಹೊಲ್ಸ್ಕೊಬೇಕು. ಗ್ರೀನ್ ಅಲ್ಲಿ ಆಂಟಿ ತಂದಿದ್ಯಲ್ಲ ಅದು ಮಸ್ತ್. ಹಾಗೆ ಇನ್ನೊಂದು ಯಾವ್ದು ಇದೆಷ್ಟು ಆಂಟಿ? ಅದೇ 40 ಸಮಥಿಂಗ್. ಪ್ರೈಸ್ ಇರುತ್ತಾ? ಬಿಲ್ಗಳಲ್ಲ ನೋಡ್ರಿ, ಬಿಲ್ ಇಲ್ಲ. 38,500 ಇಲ್ಲ. ಬಿಲ್ಗಳು ಅದೇ ಬಾಕ್ಸ್ ಅಲ್ಲಿ ಇಟ್ಟಿದೆ ನೋಡಿ. 38,500 ಫ್ರೆಂಡ್ಸ್. ಇದು ಪ್ಯೂರ್ KSIC. ಇವಾಗ ಸಿಕ್ಕಾಪಟ್ಟೆ ಪ್ರೈಸ್. 4:30, 3:30 ಹೋಗ್ಬಿಟ್ಟು ಕ್ಯೂ ನಲ್ಲಿ ಏನಿಲ್ಲ ಆಂಟಿದ ನಂದು ರಕ್ಷಿತ್ ಒಂದು ಕಲೆಕ್ಷನ್ ಇರ್ಬೇಕಷ್ಟೇ ಅಂತ. ನಾವೇನ್ ಉಳೋದು ಅಷ್ಟರಲ್ಲೇ ಇದೆ ಕಲೆಕ್ಷನ್, ಎಲ್ಲಾ ಕಲರ್ಸ್. ಅವಾಗೆಲ್ಲ ಇದು ರೇಷ್ಮೆ ಸೀರೆ ಇಷ್ಟೊಂದು ಅಂತ ಪ್ರೈಸ್ ತಗೋತಾ ಇದ್ರು. ಇವಾಗ ಮೈಸೂರು ಸಿಲ್ಕ್ ಜಾಸ್ತಿ ಇದಾಗೋಗಿದೆ. ಸಗದಾಗಿದೆ. ಇದನ್ನು ಕಲರ್ ಕಾಂಬಿನೇಷನ್ ಯಾರು ಸಿಕ್ಕದ್ರೆ ಆರಿಸ್ಕೊಬರೋ ತರ ಆಗೋಗ್ಬಿಟ್ಟಿದ್ದಾರೆ ಇವಾಗ. ನಂಗೆ ಇದು ಇಷ್ಟ ಆಯ್ತು. ನನ್ಗೂ ಅಷ್ಟೇ ಅಲ್ಲ, ಇದು ಬಾರ್ಡ್ರು ಚೆನ್ನಾಗಿದೆ. ಎದುರಿಗಿನ ಮಸ್ತ್ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಮೆಂಟ್ ಮಾಡಿ. ಯಾರು ಇಷ್ಟೊಂದು KSIC ಲವರ್ಸ್ ಇದ್ದೀರಾ ಮೈಸೂರು ಸಿಲ್ಕ್ ಇದ್ರಲ್ಲಿ ಇತ್ತೀಚೆಗೆ ಒಬ್ರು ನೋಡಿ ಈಗ ಹೆಂಗ್ ಗೊತ್ತಾಟಿ ವರಮಹಾಲಕ್ಷ್ಮಿ ಹಬ್ಬ ಒಬ್ರು ಮಾಡ್ತಾ ಹೆಂಗೆ ಶುರು ಆದ್ರು ಎಲ್ರು. ಈಗ ಇದನ್ನು ಹಾಗೇನೆ ಕ್ರೇಜ್ ಜಾಸ್ತಿ ಇರ್ತದೆ ಎಲ್ರಿಗೂ. ಇನ್ನು ತಗೊಂಡಿದ್ರಿ ಅಲ್ವಾ ನೋಡಿ. ಅವಾಗ 36,000 37 ಇನ್ನೊಂದು ಇಷ್ಟು ಆಲ್ಮೋಸ್ಟ್ 37 ಎರಡು. ಇವಾಗ ಇದ್ ಮಸ್ತಿದೆ ಪರ್ಪಲ್ಗೆ. ಇದು ನಾನಂತ ತಗೊಂಡೆ. ಯಾವಾಗ ತಗೊಂಡಿದ್ರಿ ಹೇಳಿ? ಇದು ಲಾಸ್ಟ್ ಡಿಸೆಂಬರ್. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಓಕೆ ಫ್ರೆಂಡ್ಸ್, ಪ್ಯೂರ್ KSIC ಸಿಲ್ಕ್. ಇನ್ನೊಂದೆರಡು ಮಾವಿನಕಾಯಿ ಬಾರ್ಡರ್ ನಲ್ಲಿ. ನೀನ್ ತಂದಿದ್ದೆಲ್ಲಿ? ಇವೆರಡೇನ ನಿಂಗೆ ಅಂತ ಇದಲ್ಲ ತಗೊಂಡಿದ್ದ? ಇದಾ ಶಾಪ್ ಅಲ್ಲಿ ಬಂದು ತೋರಿಸಿದ್ರು ಆಂಟಿ ಒಂದ್ಸರಿ. ಇದಾ? ಇವೆರಡೆ ನೋಡಿ. ಟೋಟಲ್ ಇವಾಗ ಎಷ್ಟು 4 ಇದೆಯಾ? ಇನ್ನೂ ಒಂದಿದೆ, ಅದು ಎಲ್ಲಿದೆ ಗೊತ್ತಿಲ್ಲ. ಇದು ಮ್ಯಾಂಗೋ ಬಾರ್ಡರ್ ಬರುತ್ತೆ, ಡಿಫ್ರೆಂಟ್ ಆಗಿದೆ, ಮಸ್ತ್. ಇದನ್ನು ಅಷ್ಟೇ ಎಲ್ಲ 35-40. ಇದು ಬೇರೆ. ಇನ್ನೊಂದು ಇದು ಸಿಂಗಲ್ ಬಾರ್ಡರ್ ಸೇಮ್. ಇದು ಎಲ್ಲ ರೆಡ್ ಸಿಗ್ಲೇ ಗೊತ್ತಿಲ್ಲ ಕಣಂಟಿ ಒಳ್ಳೆ ಇದು ಸೇಮ್ ಸಿಂಗಲ್ ಬಾರ್ಡರ್ ಅಷ್ಟೇ. ರೆಡಿ ಮಾಡಿಸಿಟ್ಬಿಟ್ಟಿದ್ಯಾ? ಇದು ಮಸ್ತ್. ಅದು ಎಲ್ಲ ಆಂಟಿ ಕೀರ್ತಿ ಸಕ್ಕ ಚೆನ್ನಾಗಿ ಕಾಣಿಸುತ್ತೆ. ನಾವು ಫ್ಯೂಚರ್ ನೋಡಿ ಅಷ್ಟೊಂದು ಕ್ರೇಜ್ ಇಲ್ಲ ನನ್ಗೆ. ಈ ಕೀರ್ತಿ ಬರೆಸ್ತವ್ರು ನನಗೆ ಜಾಸ್ತಿ ಕ್ರೇಜ್. ಒಂದ್ ತಗೊಳ್ಳಿಕ್ಕಿಂತ ನೋಡೋಣ. ಈಗ ನಮ್ಗೆ ಆಲ್ಮೋಸ್ಟ್ ಇದ್ರ ಜೊತೆ ಇನ್ನ ರೆಡ್ ಇದೆ. ರೆಡ್ ಸಿಂಗಲ್ ಬಾರ್ಡರ್ ಇದೆ, ರಕ್ಷಿತಂದು ದೊಡ್ಡ ಬಾರ್ಡರ್ ಇದೆ. ಇದ್ರದ್ದು ಏನಂತಂದ್ರೆ ಈಗ ಶ್ರುತಿ ಯಾರು ಬೇಕಾದ್ರೂ ಹಾಕೋಬಂದ್ರೆ ಬ್ಲೌಸ್ ಒಂದು ಮ್ಯಾಚ್ ಆಗ್ಬಿಟ್ರೆ ಅಲ್ಲ. ಬ್ಲೌಸ್ ನಾವು ಎಲ್ಲಾರು ಶ್ರುತಿ ತಗೊಂಡಿದ್ದಾಳಲ್ಲ ಶ್ರೀಮಂತಕ್ಕೆ, ಅದು ಆಮೇಲೆ ಅವಳು ಗ್ರೀನ್ ಕೊಡ್ಸಿದ್ವಲ್ಲ ನಾವು, ಈಗ ಅದನ್ನು ಉಡ್ಬೋದು. ಒಂದು ಬ್ಲೌಸ್ ಇದ್ರೆ ಉಡ್ಬೋದು. ಆಮೇಲೆ ನಾವು ಉಟ್ರೆ ನಿಕ್ಕಿತ ವರ್ಷಕ್ಕೆ ಒಂದ್ಸರಿ, ಇದು ಒಂದ್ಸರಿ ಉಟ್ರೆ ನಾವ್ ಮತ್ತೆ ರಿಪೀಟ್ ಮಾಡಲ್ಲ. ಅದಕ್ಕೆ ನಾನು ಹೇಳೋದು ಎಲ್ಲಾದ್ರೂ ನಾವ್ ಹೆಂಗಂದ್ರೆ ನಾನು ಶ್ರುತಿ ನಾವೆಲ್ಲ ಎಕ್ಸ್ಚೇಂಜ್ ಮಾಡ್ಕೋತೀವಲ್ಲ, ಉಟ್ಕೊಳ್ಳೋದು ಜಾಸ್ತಿ ಇಷ್ಟ ರಕ್ಷಿತ್ ಇಬ್ರಿಗೂ ಅದೇ. ಇದೆರಡು ಸಿಕ್ಕಾಪಟ್ಟೆ ಬಾರ್ಡರ್ ಮತ್ತೆ ಸ್ಯಾರಿ ನೋಡಕ್ಕೆ ಬುಟ್ಟ ತುಂಬಾ ಇಷ್ಟ ಆಗಿದೆ. ರಕ್ಷಿತ್ಗೂ ಇದೇ ಇಷ್ಟ. ಅದಕ್ಕೆ ನಾನು ಹೇಳಿದೀನಿ ಬ್ಲೌಸ್ ಹೊಲ್ಸ್ಕೊಂಡ್ರೆ ಅವಳು ಉಟ್ಕೋಬಹುದು, ನಾನು ಉಟ್ಕೋಬಹುದು. ಏನ್ ಅವಳಿಗಿನ್ನ ನಾನೇ ಜಾಸ್ತಿ ಸೀರೆ ಉಡೋದು. ಅವಳು ಉಟ್ಕೋಬಹುದು, ನಾನು ಉಟ್ಕೋಬಹುದು. ಎಸ್ಸಿಗಷ್ಟೇ ಅದ್ ನಂದು, ಅವಳದು ಉಟ್ಕೊಳ್ಳಿ. ಅವಳೇ ಚೆನ್ನಾಗಿ ಹೇಳಿದೀನಿ ಫಸ್ಟ್ ಉಟ್ಕೋ ಅಂತ. ಇನ್ನೊಂದು ಮಿಸ್ ಆಗಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಇದು ಮತ್ತೆ ರೀಸೇಲ್ ವ್ಯಾಲ್ಯೂ ಇದೆ ಇದೆಯಾ? ಬಟ್ ಯಾರು ಕೊಡಲ್ಲ ಅಷ್ಟು ಈಸಿ. ಹೌದಾ? ಓಕೆ, ಹೊರಟ್ವಿ ಇವಾಗ. ಆಂಟಿಗೂ ಬಾಯ್ ಮಾಡಿ ನಾವು ಕೂಡ ಹೊರಟ್ವಿ. ತಿಂಡಿ ತಿನ್ಕೊಂಡು ಕಾಫಿ ಟೀ ಕುಡ್ಕೊಂಡು KSIC ಮೈಸೂರು ಸಿಲ್ಕ್ ಸ್ಯಾರಿ ನೋಡ್ಕೊಂಡು. ಆಂಟಿ ಮನೆ ಮೇಲೆ ನಿಂತ್ಕೊಂಡ್ರೆ ನಮ್ಮ ಊಟ ಕಾಣಿಸುತ್ತೆ. ಹೌದಾ? ಅಲ್ಲೊಂದು ಅಪಾರ್ಟ್ಮೆಂಟ್ ಇದೆ, ಗೌರ್ಮೆಂಟ್ ಅಲ್ಲಿ ಕಟ್ಟಿರೋದು, ರಾಜೀವ್ ಗಾಂಧಿ. ಅದು ಕಾಣಿಸುತ್ತೆ. ಸೊಸೈಟಿ ಅಕ್ಕಿ ಕೊಡ್ತಾರೆ. ಹೆಂಗೆ ಕ್ಯೂ ನಿಂತ್ಕೊಂತಾರೆ ಸೊಸೈಟಿ ಅಕ್ಕಿ. ಹಾಂ, ಅಲ್ಲಿ ರಿಂಗ್ ರೋಡ್ ಏನೋ ಬರುತ್ತಂತೆ, ನಮ್ಗೆ ಬರಬಾರ್ದು ಅಂತ. ಇಲ್ಲ ಮುಂದೆ. ಹೌದಾ? ಬರಬಾರ್ದು ಅಂತ ನಿಮ್ಗೆ ಯಾಕೆ? ಇದು ಹಿಂಗೆ ಚೆನ್ನಾಗಿದೆ. ಏನ್ ಗೊತ್ತಾ, ಆ ಗಾಡಿಗಳು ನಂಗೆ ಆ ಕಡೆ ನಂಗೆ ಈ ಕಡೆ ನಮ್ಮ ಯಶನು ಮೊನ್ನೆ ಅದೇ ಅಂತ ಇದ್ಲು, ಕಿರು ಆಂಟಿ ಮನೆ ಕಡೆ ಎಷ್ಟು ಚೆನ್ನಾಗಿದೆ. ನಿಜ ನಮ್ಮ ಕಡೆ ಬಂದ್ರೆ ಒಂಥರ ಗಿಜ್ಜಿ ಬರೀ ಗಾಡಿಗಳು. ನಿಮ್ಗೆ ಈ ಥರ ಅಟ್ಲೀಸ್ಟ್ ನೋಡೋಕ್ಕಾದ್ರೂ ಸಿಗುತ್ತೆ. ನಮ್ಮ ಹತ್ರ ಮನೆ ಹತ್ರ ಓಕೆ, ಅಲ್ಲ ಅದೇ ಹೇಳ್ತಾವ್ರೆ. ಇಲ್ಲೊಂದ್ಸರ ಬೆಟ್ಟ ಗುಡ್ಡ ಥರ ಇದೆ ಅಲ್ಲಿ ನೋಡಿ, ಅಲ್ಲಿ ಎಲ್ಲ ಸಿಟಿ ಕಾಣಿಸ್ತಾ ಇದೆ ಅಲ್ಲ. ಗೌರ್ಮೆಂಟ್ ಜಾಗ ಅಲ್ವಾ? ಹಾಂ, ಸರಿ ಆಂಟಿ, ಬಾಯ್.
2:30 ಅಂದ್ರು. 2:30 1 ಗಂಟೆ ಅಂದ್ರು. ಇವಾಗ ಮುಗಿಸಿರ್ತಾರೆ. ಫೈಲ್ ಇದ್ ನಿಖಿತಾ ಗೊತ್ತಿಲ್ಲ ನಂಗೂ. ಸೈಟ್ ಇಂದಂತೆ. ಬಾಯ್ ಆಂಟಿ. ಬಾಯ್ ಬಾಯ್. ನಿಜ ನಂಗೆ ಆ ಪೇಪರ್ಸು ಗೊತ್ತಾಗಲ್ಲ. ನಂಗೆ ನಮ್ಮ ಸೈಟ್ ಇಂದ ಏನು ಎಂತ ಗೊತ್ತಾಗೋದೇ ಇಲ್ಲ. ಇನ್ನು ಎಲ್ಲ ಫಂಕ್ಷನ್ ಮುಗ್ದಿರುತ್ತೆ ಅಂತ ಅಂದ್ಕೊಂಡು ಬಂದರೆ ಇಲ್ಲ, ಇಲ್ಲಿ ಇನ್ನೂ ಇವಾಗ ಪೇರೆಂಟ್ಸ್ಗಳದ್ದು ಮತ್ತು ಪೇರೆಂಟ್ಸು ಆ ಥರ ಎಲ್ಲ ನಡೀತಾ ಇತ್ತು ಸ್ಪೋರ್ಟ್ಸು. ಮತ್ತು ಟೀಚರ್ಸ್ಗಳ್ದು ಅದು ಎಲ್ಲ ರನ್ನಿಂಗ್ ರೇಸ್ ಆಗಿರ್ಬೋದು, ಏನೇನೋ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ರು. ಆಮೇಲೆ ಕೀರ್ತಿ, ನಿಖಿತಾ ನಾನು ಹೋಗಿ ಆಡ್ತೀನಿ ಇರಿ, ಯಾವುದೋ ಏನೋ ಒಂದು ಸ್ಪೋರ್ಟ್ಸ್ ಆಡಿಸ್ತವ್ರೆ ಅಂತ ಹೇಳಿದ್ರು. ಸರಿ ಹೋಗಿ ಕೀರ್ತಿ ಅಂತ ಹೇಳಿದ್ರು. ಅವ್ರ ಹತ್ರ ಇದ್ದಿದ್ದು ಬ್ಯಾಗೆಲ್ಲ ನಂಗೆ ಕೊಟ್ಟರು. ನೀವು ಬನ್ನಿ ಅಂತ ಹೇಳಿದ್ರು. ನಾನು ಹೋಗೋಣ ಆದರೆ ನಮ್ಮ ಸೌಮ್ಯ ಅದೆಲ್ಲೂ ಹೋಗ್ಬಿಟ್ರು ಅಂತ ಹುಡುಕ್ತಾನೇ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಸರಿ ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ, ಸೋಮ್ ಇರಲಿಲ್ವಲ್ಲ, ಏನು ಬ್ಯಾಗಲ್ಲಿ ಎಲ್ಲಿಟ್ಟೋಗ್ಲಿ ಅಂದ್ಬಿಟ್ಟು ಕೀರ್ತಿಯವ್ರಿಗೆ ಹೋಗ್ಲಿ ಅಂತ. ಎಲ್ಲಿ ಹೋಗಿದ್ರಿ ನೀವು? ಬ್ಯಾಗ್ ಇಟ್ಕೊಂಡು ನಾನು ಹೋಗ್ತಾ ಇದ್ದ. ಯಾರು ಬ್ಯಾಗ್ ಇಟ್ಕೊತಿದ್ದು? ಇಲ್ಲ ಬ್ಯಾಗ್. ಏಯ್ ಕೀರ್ತಿ, Okay, now staff get ready. After that, the backbone of all little wonders, the hearts that guide our children every day, the patient warriors, the teachers. ಸೆಕೆಂಡ್ ಪ್ಲೇಸ್ ಅದ ನೀವು ಫಸ್ಟ್ ಅನ್ಕೊಂಡೆ. ನಾನು ತಪ್ಪು ಮಾಡಿದೆ, ನಂದು ಬಿದ್ದೋಗ್ಬಿಟ್ಟಿದೆ ಅಂತ ನೋಡ್ದೆ ನಾನು. ನನ್ನ ಹತ್ರನೇ ಇತ್ತು. ಏನು ಫಾಸ್ಟಾಗಿ ಬಂದ್ರಿ ಗೊತ್ತಾ? ಬಿದ್ದೋಗ್ಬಿಟ್ಟಿದೆ ಅಂತ ನಾನು ನೋಡಿದೆ, ಬಿದ್ದಿರ್ಲಿಲ್ಲ, ಅದು ಚೆನ್ನಾಗೇ ಇತ್ತು. I request all we have Rekha. I repeat, first place Rekha, second place Kirti, and third place Suchitra. Sorry. Sir, teachers are ready. Yes, I request all the teachers to come forward for the teachers' race. Hello. Let's see which center. ಕೀರ್ತಿ ಹೇಳ್ತಾಯಿದ್ರು, ಬಂದಿದ್ದಕ್ಕೂ ಸಾರ್ಥಕ ಆಯಿತು ನಿಖಿತಾ, ಒಂದು ಯಾವುದೋ ಬಾಕ್ಸ್ಗಳು ಸಿಕ್ತು, ಗಿಫ್ಟ್ ಸಿಕ್ತು ಅಂತ ಹೇಳ್ತಾಯಿದ್ರು. ನಾಗ ಆಡ್ಕೊಂಡು ಇಬ್ಬರು ಸರಿ ಅಂತ ಹೇಳ್ಬಿಟ್ಟು ಟೀಚರ್ಸ್ ಅದು ರನ್ನಿಂಗ್ ರೇಸ್ ಏನೋ ಮಾಡ್ತಾಯಿದ್ರು. ಸರಿ, ನಮಗೇನಾದ್ರೆ ಮಕ್ಳುಗಳು ಕಳಿಸ್ಕೊಟ್ರೆ ಸಾಕಪ್ಪ, ಬೆಳಗ್ಗೆಯಿಂದ ಆ ಮಕ್ಳುಗಳನ್ನ ಅಲ್ಲೇ ಕೂರಿಸ್ಕೊಂಡದು ಏನು ಮಾಡಿಸ್ತವ್ರೋ ಚಳಿಲಿ ಅನ್ನೋದೊಂದು ಬೀಸ್ಲೇ ಇಲ್ಲ ಫ್ರೆಂಡ್ಸ್. ಇವತ್ತಂತೂ ನಾನು ಸನ್ ಗ್ಲಾಸ್ ಎಲ್ಲ ತೊಗೊಂಡೋಗಿದ್ದೆ, ಅಪ್ಪಿತಪ್ಪಿ ಬೀಸ್ಲಿದ್ಬಿಟ್ರೆ ಹೆಂಗಪ್ಪ ಅಲ್ಲಿ ಕಂಡುಬಿಟ್ಟು ನೋಡೋಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಎಲ್ಲ ತೊಗೊಂಡೋಗಿದ್ದೆ. ಆದರೆ ಅದೇನು ಹೊರ್ಕೊಟ್ಟಿಲ್ಲ. ಸ್ವೆಟರ್ ತೊಗೊಂಡೋಗಿದ್ರೆ ಬೆಸ್ಟ್ ಅಂತ ಅನಿಸ್ತಿತ್ತು. ಅಮ್ಮ ನನ್ನ ಮಗ ಇಲ್ಲಪ್ಪ. ಖುಷಿ. ಓಕೆ ಫ್ರೆಂಡ್ಸ್, ಮನೆ ಕಡೆ ಹೊರಟ್ವಿ. ಗೇಮ್ ಆಡಿದಾಯ್ತು, ನಮ್ಮ ಮಕ್ಕಳು ಏನು ಮೆಡಲ್ಸ್ ಗೆದ್ದಿದ್ದಾಯ್ತು. ಇನ್ನೊಂದು ಮೆಡಲ್ ಗೋಲ್ಡ್. ಖುಷಿಗೆ 2 ಮೆಡಲ್ ಬಂದೆ. ಕೀರ್ತಿ ನಾನು ಹೋಗ್ತಾ ಇದ್ದೆ, ಆದರೆ ಸೋಮ್ ಇರಲಿಲ್ಲ ಆ ಟೈಮಲ್ಲಿ. ನಮ್ಮ ಬ್ಯಾಗಲ್ಲಿ ಇಟ್ಕೊಳಕ್ಕೆ ನಾನೇ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಮಕ್ಕಳು ಏನು ಗ್ರೂಪ್ ಗೇಮಲ್ಲಿ ಯಾರು ಬಬ್ರು 1 ಮೆಡಲು, ಖುಷಿಮಾ 2 ಮೆಡಲ್ ಗೆದ್ದವಳೆ. ನಾವು ಟೈಮ್ ತಿಂಡಿಗೆ ಹೋಗಿದ್ವಲ್ಲ, ಆ ಟೈಮ್ನಲ್ಲಿ ಅವಳು ಇನ್ನೊಂದು ಏನೋ ಮಾಡಿಸಿ ಇನ್ನೊಂದು ಗೆದ್ದವಳೆ. ಸೊ ಬನ್ನಿ ಹೋಗೋಣ. ಹಾಂ, ಓ ಹಿಂಗೆ ಹೊಡ್ತೀರಾ? ಸರಿ, ಓಕೆ, ಬಾಯ್ 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 ಬಾಬು, ಸಿಗೋಣ ನಾಡಿದ್ದು ಮಂಡೇ ಸಿಗೋಣ. ಓಕೆ, ಬಾಯ್ ಬಾಯ್. ಎಡಿಟಿಂಗ್ ಮಾಡಬೇಕಲ್ಲ, ಮಾಡಿ ಎಲ್ಲ ನನಗೆ ಬರೀ ಆ ವಿಡಿಯೋ ಮಾತ್ರ ಕಳಿಸಿ, ಅದೇ ನಾವೆಲ್ಲ ತಗೊಂಡ್ವಲ್ಲ ಬಾಕ್ಸ್. ಹಾಂ ಸರಿ ಸರಿ. ಹಾಂ ಸರಿ 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 ಸರಿ. ಓಕೆ ಓಕೆ ಬಾಬು, ಬಾಯ್ ಮಾಡಿಬಿಡು ಮುದ್ದು, ಬಾಯ್ ಮಾಡು. ಇವಾಗ ಮನೆಗೆ ಬಂದು ಕುಶಿಮ ಮಲ್ಕೊಂಡ್ಬಿಟ್ಲು. ಭತ್ತ ಕಾರಲ್ಲಿ ಇನ್ನೂ ಟಯರ್ಡ್ ಆಗಿದ್ಲು, ಬೆಳಗ್ಗೆ ಬೇಗನೆ ಇದ್ದಿತ್ತು. ಇವಾಗ ಬಂದು ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಸಬ್ಬಸಿಗೆ ಸೊಪ್ಪು ಪಲ್ಯ ಮಾಡಿದೆ. ರಸಮ್ ಆಯಿತು, ತೋರಿಸ್ತೀನಿ. ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಹೆಸ್ರು ಕಾಳು ಸಬ್ಬಸಿಗೆ ಸೊಪ್ಪು ಹಾಕಿದ್ದೀನಿ. ರಸ ಇಲ್ಲಿ ಎತ್ತಿಟ್ಟಿದ್ದೀನಿ. ರಸ ರೆಡಿ ಆಗಿದೆ. ರಸಮ್ ಇಲ್ಲಿ, ಅನ್ನನೂ ಕೂಡ ರೆಡಿಯಾಗಿದೆ ಬಿಸಿ ಬಿಸಿ. ಇವಾಗ ಇದೊಂಚೂರು ಒಗ್ಗರಣೆ ಮಾಡಬೇಕು.
ಮಾಡಿದ್ರೆ ಸರಿ. ಖುಷಿಯಮ್ಮ ಅವಳನ್ನ ಎದ್ರೆಷ್ಟಕ್ಕೆ ಅವಳು ಊಟ ಮಾಡಿಸ್ಬಿಟ್ಟು ನಾನು ಶಾಪ್ ಕಡೆಗೆ ಹೋಗಬೇಕು. ನೋಡೋಣ ಊಟ ಮಾಡ್ತಾಳೆ, ಎದುರ್ಸಕ್ಕೆ ಟ್ರೈ ಮಾಡ್ತೀನಿ. ಟಯರ್ಡ್ ಆಗಿದ್ದಾಳಲ್ಲ, ಸೊ ಅದಕ್ಕೋಸ್ಕರ ಸಿಕ್ಕಾವಳೆ ಟಯರ್ಡ್ ಆಗಿದ್ದಾಳೆ. ಅವಳು ಗೊತ್ತಾಗ್ತೈತೆ ಅವಳು ಫೇಸಲ್ಲಿ ಸಿಕ್ಕಾವಳೆ ಟಯರ್ಡ್ ಆಗೋಳೆ ಅಂತ. ಅದರಿಂದ ಸೊಂಬು ಹೊಟ್ಟೆ ಹೋಗ್ತಾಯಿದೆ ಅಂತ ಊಟ ಕೊಡ್ಲಿಕ್ಕಿತ್ತ ಅಂತ ಹೇಳಿದ್ರು. ಸೊ ಟೈಮ್ ಬಂದು 3 ಗಂಟೆ ನಾನು ನೋಡಬೇಕು ಇವಾಗ ಶಾಪಿಗೆ. 3 ಗಂಟೆ 3:30 ಅಷ್ಟರಲ್ಲಿ ನೋಡಬೇಕು. ಸೋಮನು ಕೂಡ ಹೊರಗಡೆ ಸ್ವಲ್ಪ ಮನೆಯದು ಹೊಸ ಮನೇದು ಕೆಲಸ ಏನಿದೆ ಅಂತ ಅಲ್ಲೇ ಹೊರಡಬೇಕು. ನೋಡು ಬ್ಯಾಟ್ರಿ ಬೇಡ ಲೋ ಇದೆ ಕ್ಯಾಮ್ರಾದ, ಅದಕ್ಕೋಸ್ಕರ ಚಾರ್ಜ್ಗೆ ಹಾಕ್ಬೇಕು. ಮಗು ಇವಾಗ ಎದ್ದಾಳ್ತು. ಟೈಮ್ ಬಂದು 4:15 4:45 ಇವಾಗ ಎದ್ದಾಳ್ತು. ಸೊ ಇವಾಗ ಊಟ ಮಾಡಿಸ್ತಾ ಇದ್ದೀನಿ. ನನಗೆ ಶಾಪ್ಗೆ ಹೋಗೋಕೆ ಸೊ ಹೊಸ ಮನೆ ಹತ್ರ ಆದರೂ ಇನ್ನು ಇವಳು ಎದ್ದಾಳ್ತಾನೆ ಇಲ್ಲ, ಎಷ್ಟು ಮಾಡಿದ್ರು ಎದ್ದಾಳ್ತಲ್ಲ. ಇವಾಗ ಟಿ ವಿ ನೋಡ್ತೈತೆ, ಲೈಟಾಗಿ ಊಟ ಮಾಡಿಸ್ತಾ ಇದ್ದೀನಿ. ಸೊ ಫುಲ್ ಟಯರ್ಡ್ ಆಗ್ಬಿಟ್ಟಳು ನನ್ನ ಮಗಳಲ್ಲಿ. ನೋಡಿ ಹೆಂಗೆ ಅವಳು ಮುಖ ತಮ್ಮ ಆಗ್ತಾ ಇಲ್ಲ ಅಮ್ಮ ಅಂತೆ. ಏನು ಕುಸುಮರಿ? ಹಾಂ ಸಾರಿ ಓಕೆ ಹಾಗೆ. ಸೊ ನಾನು ಇನ್ನೂ ಒಂದಷ್ಟು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ನಾನು ನನ್ನ ಫ್ರೆಂಡ್ ಹತ್ರ. ಸೊ ಅದೆಲ್ಲ ಬಂದಿದೆ. ಎಲ್ಲ ಬೇರ್ ಮಾಡಿ ಟೈಮ್ ವೇಸ್ಟ್ ಮಾಡಿಲ್ಲ. ಎಲ್ಲದನ್ನು ಸ್ಟಿಚ್ ಮಾಡಿದ್ದನ್ನೆಲ್ಲ ಈ ಕಲಂಕಾರಿದು ಇಲ್ಲಿ ನೋಡಿ ತೋರಿಸ್ತೀನಿ ನಾನು. ಮತ್ತೆ ಇವಾಗ ಆಗಲ್ಲ, ಟೈಮ್ ಇಲ್ಲ. ಸೊ ಕಸ್ಟಮರ್ ಬೇರೆ ಬಂದುಬಿಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬರು ನನಗೆ ಶಾಪು ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ, ರಮ್ಯಾ ಇರೋದು. ಸೊ ನಾನು ಹೋಗ್ಬೇಕು, ಕಸ್ಟಮರ್ಸ್ ಬಂದಿದ್ದಾರೆ. ಫೋನ್ ಮಾಡಿದ್ಲು, ಬರ್ಲಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಇವಾಗ ಅಲ್ಲಿ ಓಡಬೇಕು ನಾನು ಇದ್ರ ಕಡೆಗೆ, ಶಾಪ್ ಕಡೆಗೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟಿಂಗ್. ಫ್ರೆಂಡ್ಸ್, ಇವಾಗ ಹೊಸ ಮನೆ ಹತ್ರ ನಾನು ಹೋಗಿದ್ದೆ. ಸೊ ಇಂಜಿನಿಯರ್ ಹತ್ರ ಮಾತಾಡಬೇಕಾಗಿತ್ತು ಅಂತ ಹೇಳಿ ಹೋಗಿ ಮಾತಾಡಿಕೊಂಡು ಇವಾಗ ಬಂದು ಸ್ವಲ್ಪ ಎಲ್ಲ ನೋಡಬೇಕಾಗಿತ್ತು. ಪಾರ್ಸಲ್ಸ್ ಎಲ್ಲ ನೋಡಿಬಿಟ್ಟು ಇವಾಗ ಕೂತಿದ್ದೀನಿ. ಖುಷಿಮಾನು ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಅಲ್ಲಿ. ಹೆಂಗೆ ಗೊತ್ತಾ, ಅಲ್ಲಿ ಹೋದಾಗ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹೆಂಗೆ ಅಂದರೆ 10 ಜನ ಮಕ್ಕಳನ್ನ ಫ್ರೆಂಡ್ ಮಾಡ್ಕೊಂಡಲ್ಲಿ ಫುಲ್ ಎಷ್ಟು ಚೆನ್ನಾಗಿ ಕೂರಿಸ್ಕೊಂಡು ನಾನು ಫೋನ್ ಇಸ್ಕೊಂಡು ಎಲ್ರಿಗೂ ಫೋನ್ ತೋರಿಸ್ಕೊಂಡು ಇದು ಯೂಟ್ಯೂಬ್ ಕಿಡ್ಸ್ ಬರುತ್ತಲ್ಲ ಅದನ್ನು ತೋರಿಸ್ಕೊಂಡು ಅವ್ರಿಗೆಲ್ಲ ಕ್ಯೂರಿಯಾಸಿಟಿ. ಚಿಕ್ಕ ಮಕ್ಕಳು ಅಂದರೆ ಇವಾಗ ನಮ್ಮ ಪಕ್ಕದ ಬಿಲ್ಡಿಂಗ್ ಮನೆ ಕಟ್ಟಿಸ್ತಾ ಇದ್ದಾರಲ್ಲ, ಸೊ ಅವರೆಲ್ಲ ಇವಾಗ ಕೆಲಸಕ್ಕೆ ಅಂತ ಬಂದಿರ್ತಾರಲ್ಲ ಈ ಕಡೆ, ಅವರು 10 ಜನ ಅವ್ರ ಮಕ್ಳುಗಳು ಅಲ್ಲಿ ನಮ್ಮ ಪಕ್ಕದ ರೋಡಲ್ಲಿ ಇದು ಹಾಕೊಂಡು ಟೆಂಟ್ ಥರ ಹಾಕ್ಕೊಂಡಿದ್ದಾರೆ. ಸೊ ಆ ಮಕ್ಕಳೆಲ್ಲ ಚಿಕ್ಕವರು ಹೋಗಿ ಹೆಂಗೆ ಗೊತ್ತಾ ನಮ್ಮ ಖುಷಿ ಫುಲ್ ಅವ್ರಿಗೆಲ್ಲ ತೋರಿಸ್ಕೊಂಡು, ಅವು ಮಕ್ಳಿಗೆಲ್ಲ ಫುಲ್ ಖುಷಿ. ಬ್ಯಾಡ್ಮಿಂಟನ್ ಇಟ್ಕೊಬಿಟ್ಟವ್ರೆ. ಆಮೇಲೆ ಇವಳನ್ನ ಖುಷಿ ಅಂದ್ಕೊಂಡು ಫುಲ್ ಆಟ ಆಡ್ಕೊಂಡಿದ್ರು. ಸೊ ಆಟ ಆಡ್ಕೊಂಡಿದ್ಲು ಹೆಂಗೋ ಸದ್ಯಕ್ಕೆ ಅಂತ ಅಂದ್ಕೊಂಡು ಇವಾಗ ಮನೆಗೆ ಇಲ್ಲಿಗೆ ಬಂದು ಶಾಪ್ ಹತ್ರ ಬಂದು ಬಾ ಮನೆಗೆ ಅಂದರೆ ಬರಲ್ಲ ನಾನು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಕರ್ಕೊಂಡು ಮನೆಗೆ ಹೋದ್ಲು. ಓಕೆ ಫ್ರೆಂಡ್ಸ್, ಇವಾಗ ಹೊರಡೋ ಟೈಮು. ನಾನು ಒಂದು ಪಾರ್ಸಲ್ ಬರಬೇಕಾಯ್ತು, ವೆಯ್ಟ್ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಸೊ ಅದಕ್ಕೆ ಹೊರಡೋಣ ಅಂತ, ಮನೆಗೆ ಬೇಕಾದ್ರೆ ತೋರಿಸ್ಕೊಳ್ಳೋಣ ಇಲ್ಲ ಅಂತ ನೋಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾರ್ಸಲ್ ಸೀರೆ ಇದು ಎಲ್ಲ ನಂದು ಆರೆಂಜ್ಗೆ ಪರ್ಪಲ್ಲು ಇದ್ರು ಏನೋ ಅನುಶ್ರೀ ಸೀರೆ ಅದೆಲ್ಲ ಸ್ಟಾಕ್ ಖಾಲಿ ಆಗಿಬಿಟ್ಟಿತ್ತು. ಸೊ ಮತ್ತೆ ಸ್ಟಾಕ್ ಬರ್ತಾಯಿದೆ, ಮತ್ತೆ ಡೈಯಿಂಗ್ ಆಗಿ. ಅದನ್ನು ವೆಯ್ಟ್ ಮಾಡಿ ಇನ್ನೂ ಬಂದಿಲ್ಲ. ನಂಗೆ ಆಗ್ತಿಲ್ಲ, ಹೆವಿ ಚಳಿ ಆಗ್ತೈತೆ, ಐಸ್ ಕೊರಿತೈತೆ ಕೈ ಕಾಲೆಲ್ಲ. ಅದಕ್ಕೆ ಮನೆಗೆ ಹೊರಡೋಣ ಅಂತ ಹೇಳಿ. ಸೊ ನೋಡೋಣ, ಅವ್ರು ಬಂದಾಗ ಬೇಕಾದ್ರೆ ಕಾಲ್ ಮಾಡಿದ್ರೆ ಬೇಕಾದ್ರೆ ಬಂದು ಅವಾಗ ನೋಡ್ಕೊಳ್ಳೋಣ, ಇಲ್ಲ ರಕ್ಷಿತ್ ಕಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ ಸೋಮನೆ ಕಳಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಓಕೆ, ಶಾಪ್ ಕ್ಲೋಸ್ ಮಾಡ್ತಿದ್ದೀನಿ. ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಬೆಳಗ್ಗೆಯಿಂದ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ. ಸಿಗುವ ಮತ್ತೆ ಇನ್ನೊಂದು ಬ್ಲಾಗ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.